ಆಗಿ 2 ಕಡೆ ಜಾಗಗಳನ್ನ ಗುರುತಿಸಲಾಗಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿ ಟೆರ್ರಾಫಾರ್ಮ್ ಜಾಗ ಮತ್ತು ಬೆಂಗಳೂರು ದಕ್ಷಿಣ ಭಾಗದ ಗೊಲ್ಲಹಳ್ಳಿಯಲ್ಲಿ. ಟೆರ್ರಾಫಾರ್ಮ್ಗೆ ಸಂಬಂಧಿಸಿದ ಜಾಗವನ್ನು ಅಕ್ವೈರ್ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ. ಪ್ರತಿ ಎಕರೆಗೆ 1,57,00,000 ಭೂ ಪರಿಹಾರ ನಿಗದಿಪಡಿಸಿದೆ. ಸೊ ಆ ಭೂ ಸ್ವಾಧೀನ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಗೊಲ್ಲಹಳ್ಳಿದು ಪೂರ ಸರ್ಕಾರಿ ಜಮೀನು, ಅದು ಕೂಡ 2 ಕಡೆ ಮಾಡೋ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ದೊಡ್ಡಬಳ್ಳಾಪುರದ ಟೆರ್ರಾಫಾರ್ಮ್ ಜಮೀನಿಗೆ ಪ್ರತಿ ಎಕರೆಗೆ 1,57,00,000 ಸರ್ಕಾರ 57 ಲಕ್ಷವನ್ನು ನಿಗದಿಪಡಿಸಲಾಗಿದೆ. ರೈತರೆಲ್ಲ ಒಪ್ಕೊಂಡಿದ್ದೀರಾ ಸರ್ ಕೊಡೋದಕ್ಕೆ ಕಸ ಹಾಕಿ ಅಂತ? ಮತ್ತೆ ಅಲ್ಲಿ ಸ್ಥಳೀಯ ಶಾಸಕರು ಮೊನ್ನೆ ದೊಡ್ಡ ಮಟ್ಟದಲ್ಲಿ ವಿರುದ್ಧ ಪ್ರತಿಭಟನೆ ಮಾಡಿ ನಿಮ್ಮ ಯಾವುದೇ ರೀತಿಯ ಅದು ಟೆರ್ರಾಫಾರ್ಮ್ ಮತ್ತೆ ಅವರ ಇದು ಜಾಗ ಫಾರ್ಮ್ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್. ಅದಕ್ಕೆ ಆಲ್ರೆಡಿ ಮೊದಲೇನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೊದಲೇ ಅದರಲ್ಲಿ ಕಸ ಹಾಕ್ತಾ ಇದ್ರು ಈ ಮೊದಲು ಅದೇ ಜಾಗ. ಆ ಬಯೋಮೈನಿಂಗ್ ಎಷ್ಟು ಖರ್ಚಾಗುತ್ತೆ ಆ ಕಾಸ್ಟ್ ಅನ್ನ ಡಿಡಕ್ಟ್ ಮಾಡಿ ಉಳಿಕೆ ಹಣನ ಕೊಡ್ಬೇಕಂತ ಹೇಳಿ ಸರ್ಕಾರಿ ಆದೇಶದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಸರ್, ಈಗ ಕಸ ವಿಂಗಡಣೆ ಮಾಡಿ ಕೊಡ್ತಾರೆ, ನೀವು ಡೈಲಿ ತೆಗೆಯಕ್ಕೆ ಪೇ ಮಾಡ್ತೀರಾ ಕಾಂಟ್ರಾಕ್ಟರ್ಸ್ಗೆ? ಆಲ್ಟರ್ನೇಟಿವ್ ಡೇಸ್ ವೀಕ್ಲಿ ಒನ್ಸ್ ಅಂತ ಡೈಲಿ ಮತ್ತೆ ಅದಕ್ಕೆ ನಿಮ್ಮ ಮಾರ್ಷಲ್ ಯಾರು ಪತ್ತೆ ಇರಲ್ಲ, ಚೀಫ್ ಮಾರ್ಷಲ್ ಕೊಡ್ತಾ ಇರಲ್ಲ, ಬರೀ ಸಂಬಳ ಕೊಟ್ಕೊಂಡು ಕೂತಿರ್ತೀರೋ ಅಂತ ಕೆಲಸ ಮೇಲ್ವಿಚಾರಣೆ ಯಾರು ಮಾಡ್ತಾ ಇದ್ದಾರ? ಖಂಡಿತ ಮಾಡ್ತೀವಿ. ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದೀವಲ್ಲ. ಆ ತರ ಸಹಿತ ಕೊಡ್ತೀನಿ ನಾನು. ಕೊಡಿ ಯಾಕಂದ್ರೆ ನಿಮ್ಗವನಕ್ಕೆ ತರ್ತೀನಿ. ಕೆಂಗೇರಿ ವಿಶ್ವೇಶ್ವರಯ್ಯ ಹೋಗ್ತಿದೆ 1ರಿಂದ 7ನೇ ಬ್ಲಾಕ್ ಹೊತ್ತು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಬರ್ತಾರೆ, ಪತ್ತೆ ಇಲ್ಲ. ಆಮೇಲೆ ಅಲ್ಲಿ ಹೆಚ್ಚು 6-7 ಬ್ಲಾಕ್ ಸ್ಪಾಟ್ ಅಲ್ಲಿ ಇದೆ. ಈ ಮಾರ್ಷಲ್ಗಳು ಒಂದು ದಿನ ಪತ್ತೆ ಇಲ್ಲ, ಚೀಫ್ ಮಾರ್ಷಲ್ ಪತ್ತೆ ಇಲ್ಲ. ನೀವೆಲ್ಲೋ ರೌಂಡ್ಸ್ ಹೋದಾಗ ತೋರಿಸ್ತೀರಾ, ನಾವು ಬಂದು ಫೋಟೋ ತೆಗೆದು ಹಾಕೋದಾಗಿದೆ ಅಷ್ಟೇ. ನೋಡಿ, ಸಾರ್ವಜನಿಕರು ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಮೂರು ವಿಧಾನದಲ್ಲಿ ದೂರನ್ನು ದಾಖಲಿಸಬಹುದು. ಒಂದು ಸಹಾಯ ಆ್ಯಪಲ್ಲಿ, ಇನ್ನೊಂದು ಹೆಲ್ಪ್ಲೈನ್ ಇದೆ 1533, ಇನ್ನೊಂದು ವಾಟ್ಸಪ್ ಬಾಟ್ ನಂಬರ್ ಇದೆ 9448197197. ಮೂರಲ್ಲೂ ಕೂಡ ಸಾರ್ವಜನಿಕರು ದೂರನ್ನು ದಾಖಲಿಸ್ಬೋದು. ದಯಮಾಡಿ ಹೋಗ್ಬೇಕಾದ್ರೆ ಕೆಳಗಡೆ ನೀವು ನಮ್ಮದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಯಾವುದೇ ದೂರು ಬಂದರೂ ಅದನ್ನು ನಮ್ಮ ಟೀಮು ಅಟೆಂಡ್ ಮಾಡಿ ಸಂಬಂಧಪಟ್ಟ ಮಾರ್ಷಲ್ಗೆ ಹೇಳಿ ಅದನ್ನು ಕ್ಲಿಯರ್ ಮಾಡಿಸಿ ಮತ್ತು ಅವ್ರಿಗೆ ರಿಪ್ಲೈ ಕೊಡ್ತಾರೆ. ನಾನು ಪೂರ್ತಿ ಹೇಳೇ ಇಲ್ಲ ಅಣ್ಣ, ಮೊನ್ನೆ ಅಷ್ಟು ದೊಡ್ಡ ವಿಚಾರ ಆಯ್ತು ಯಲಹಂಕ ಭಾಗದ್ದು. ನೀವು ಅಷ್ಟು ಸಲ ಕಾರ್ಯ ಮಾಡಿದ್ರೆ ಯಾರಿಗ ಮೊದಲೇ ಚರ್ಚೆ ಆಯ್ತದ ಬಿಡಿ. ಈಗ ನಮ್ಮ ಮಾರ್ಷಲ್ ಇದ್ದಾರೆ, ಒಂದ್ ನಿಮಿಷ, ಪ್ರತಿ ವಾರ್ಡಲ್ಲಿ ಒಬ್ಬರು ಮಾರ್ಷಲ್ ಇದ್ದಾರೆ. ದೊಡ್ಡ ವಾರ್ಡ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಮಾರ್ಷಲ್ ಇದ್ದಾರೆ, JHA ಇದ್ದಾರೆ, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, PK ಸೂಪರ್ವೈಸರ್ ಇದ್ದಾರೆ. ಅದನ್ನೆಲ್ಲ ಮಾನಿಟರ್ ಮಾಡ್ತಿದ್ದಾರೆ. ನೀವು ಹೇಳ್ತಕ್ಕಂಥ ದೂರ ಬರೋದನ್ನ ಅದು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ, ಆಗ್ತಾ ಇದೆ. ಆಮೇಲೆ ಹೇಳ್ತೀನಿ. ಇಲ್ಲ ಗೊತ್ತಿಲ್ಲ, ಅದು ಬೋರ್ಡ್ ಹೇಳಿದೆ ಅದಕ್ಕೆ. ಹೇಳಿ ಸರ್. ಸೆಗ್ರಿಗೇಷನ್ ಲೆವೆಲ್ ಇನ್ನೊಂದ್ಸರಿ ಮಾತಾಡೋಣ. EPR ಬಗ್ಗೆ ಮಾತಾಡೋಣ ಅಂತ ಬಂದೆ. ಇನ್ನೊಂದ್ಸರಿ ಈ ವಾರದಲ್ಲಿ ಕರೆದು ಸೆಗ್ರಿಗೇಷನ್ ಎಷ್ಟಾಗ್ತಿದೆ, ವೆಟ್ ವೇಸ್ಟ್ ಏನಾಗ್ತಿದೆ, ನಿಮ್ ಪೂರ್ತಿ ಮಾಹಿತಿ ಕೊಡ್ತೀನಿ. ಹೇಳಿ ಸರ್. ಎಷ್ಟು ಕೇಸಸ್ ಇದಾವೆ ಮನೆಯಿಂದ ಆಟೋಗಳಿಗೆ ಆಗ್ತಾ ಇಲ್ಲ ಅಂತ ಒಂದು ಕೇಸ್ ಮಾಡಿದೀವಿ, ದಂಡ ಹಾಕ್ತೀವಿ ಅಂತ ಹೇಳ್ತೀರಾ. ಅಂತ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಕೇಸ್ ಇದೆ? ಕಸ ಕೊಡದೆ ಇರ್ತಕ್ಕಂಥವ್ರು ಎಷ್ಟು ದಂಡ ಹಾಕ್ತಿದ್ದಾರೆ, FIR ಮಾಡ್ತೀವಿ, ಅವ್ರ ಮೇಲೆ ಮೈಕಲ್ ಅನೌನ್ಸ್ ಮಾಡ್ತಾ ಇಲ್ಲ. ಹೌದೌದು. ನೋಡಿ, ಒಂದು ಕಸದ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಪ್ರಕಾರ ಲೋಕಲ್ ಬಾಡಿಗೆ ಜನ ಕಸ ಉತ್ಪಾದಕರು ಕಸವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಅವರ ಇನ್ಸಿಟ್ಯೂ ಫೆಸಿಲಿಟಿ ಇರಬೇಕು. ಇನ್ಸಿಟ್ಯೂ ಫೆಸಿಲಿಟಿ ಅಂತಂದರೆ ಕಾಂಪೋಸ್ಟ್ ಮಾಡುವಂಥದ್ದು. ಕಾಂಪೋಸ್ಟ್ ಮಾಡಿದರೆ ಡ್ರೈ ವೇಸ್ಟ್ನ ಏನು ಮಾಡೋಕ್ಕಿಲ್ಲ, ಪ್ಲಾಸ್ಟಿಕ್ನ ಏನು ಮಾಡೋಕ್ಕಿಲ್ಲ, ಪೇಪರ್ ಏನು ಮಾಡೋಕ್ಕಾಗಲ್ಲ. ಎಕ್ಸೆಪ್ಟ್ ಬಲ್ಕ್ ವೇಸ್ಟ್ ಜನರೇಟರ್ ಅಲ್ಲದೆ ಎಲ್ಲ ಡೊಮೆಸ್ಟಿಕ್ ಏನಿದೆ ಅವರು ನಮಗೆ ಕಸನ ಕಡ್ಡಾಯವಾಗಿ ಕೊಡಬೇಕು. ಕೊಡ್ದಿಲ್ಲ ಅಂತಂದ್ರೆ ನೀವು ಹೇಳಂಗೆ ದಂಡ ಹಾಕಿದ್ದಾರೆ. ನನಗೀಗ ಕೊಡಿಸ್ತೀನಿ ಸರ್, ಈಗ ನನ್ನ ಹತ್ರ ಇಲ್ಲ ಮಾಹಿತಿ ತಗೊಂಡು ಕೊಡಿಸ್ತೀವಿ.
FIR ಕೂಡ ಮಾಡಿದ್ರಲ್ಲ. FIR ಯಾವುದು ಮಾಡಿಲ್ಲ, ಬರೀ ಕಸ ತಗೊಳ್ಳೋ ಮನೆ ಬಾಕಿ ಇದೆ. FIR ಮಾಡಿಲ್ಲ. ಹೊಸ ಟೆಂಡರ್ ಏನೇ ಸರ್ 33 ಪ್ಯಾಕೇಜ್ 33 ಪ್ಯಾಕೇಜ್ ಇವರು ಕೇಳಿದ್ರು, ಕೋರ್ಟಲ್ಲಿ ಇದೆ ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಟೋಟಲ್ ಇದೆ ಈಗ AC ಅಪೀಲ್ ACS UDD ACC ಕೊಟ್ಟೈತೆ. ACS UDD ಹತ್ರ ಇದೆ ಅಪೀಲ್. ಅದೇ ಅಪೀಲ್ ಇದ್ದಾಗೆ ಅಂದ್ರೆ ಅದು ಕೋರ್ಟ್ ಅಲ್ಲ ಸರ್, ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಕೊಟ್ಟಾಯ್ತು. ಟ್ರಾನ್ಸ್ಫರ್ ಸ್ಟೇಷನ್ ಅದು ಟೆಂಡರ್ ಆಗಿದೆ, ಅದರಲ್ಲೂ ಒಂದು ಅಪೀಲ್ ಬಂದಿದೆ. ಆ? ಇಲ್ಲ ಎರಡರಲ್ಲಿ ಏನಾಯ್ತು, ಸಿಂಗಲ್ ಬಿಡ್ ಬಂದಿತ್ತು. ಎರಡು ಸಿಂಗಲ್ KTPP ಕಾಯ್ದೆ ಪ್ರಕಾರ ಏನಪ್ಪಾ ಅಂತಂದ್ರೆ, ಸಿಂಗಲ್ ಬಿಡ್ ಬಂದ್ರೆ ಟು ಪ್ರಮೋಟ್ ಅಥವಾ ಟು ಎನ್ಕರೇಜ್ ಮೋರ್ ಕಾಂಪಿಟೇಟಿವ್ ಬಿಡ್ಡಿಂಗ್ ವಿ ಗೋ ಫಾರ್ ರೀಟೆಂಡರಿಂಗ್. ಆ ಕಾರಣಕ್ಕೆ ರೀಟೆಂಡರಿಂಗ್ ಎರಡಕ್ಕೆ ಮಾತ್ರ ರೀಟೆಂಡರ್. ಅದರಲ್ಲಿ ಮೂರು ಟ್ರಾನ್ಸ್ಫರ್ ಸ್ಟೇಷನ್, ಒಟ್ಟು 6 ಟ್ರಾನ್ಸ್ಫರ್ ಸ್ಟೇಷನ್ ಸಂಬಂಧಪಟ್ಟಂಗೆ ರೀಟೆಂಡರ್ ಹೋಗಿದ್ದೀವಿ. ಫೈನಲ್ ಆಗಿರೋದು 2 ಟೆಂಡರ 12 ಅನ್ಸುತ್ತೆ ಸರ್. ಅಲ್ಲ ಆಲ್ರೆಡಿ ಟೆಂಡರ್ ಆಗಿರೋದು 6, ವರ್ಕಿಂಗ್ 3 ಪೂರ್ತಿ ನಡೀತಿರುವಂಥದ್ದು. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲೇ ಶಿವಾಜಿನಗರ ನಡೀತಿದೆ. ನಿನ್ನೆ ದೊಮ್ಲೂರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೊಂದು ಬೊಮ್ಮನಹಳ್ಳಿಲೂ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟ್ರಾನ್ಸ್ಫರ್ ಸ್ಟೇಷನ್ ಮಾಡ್ಬೇಕಂತ ಇಲ್ಲಿ ಮಾಡಿ. ಈಗ ಟೆಂಡರ್ ಆಗಿರೋದು, ಈಗ ಮೊದಲೇ ಟೆಂಡರ್ ಆಗಿರೋದು ಎಲ್ಲದಕ್ಕೂ ಜಾಗ ಹುಡುಕಿದ್ದೀವಿ. ಆಯ್ತಾ, ಬೆಂಗಳೂರಿನಲ್ಲಿ ಜಾಗದ ಕೊರತೆ ಸಮಸ್ಯೆ ಇದ್ದೇ ಇದೆ ಅಲ್ಲ. ಯಾಕೆಂತಂದ್ರೆ ನಮ್ಮ ಟ್ರಾನ್ಸ್ಫರ್ ಸ್ಟೇಷನ್ಗೆ ಕನಿಷ್ಠ 20,000 ಚದರ ಅಡಿ ಬೇಕು. ಆ ಥರದ್ದೆಲ್ಲೂ ಸಿಗಲ್ಲ. ಈಗ ಸುಮಾರು ಕಡೆ ಜಾಗ ಹುಡುಕಿದ್ದೀವಿ, ಈಗ ಇನ್ನೂ ಒಂದು 10 ಕಡೆ ಜಾಗ ಹುಡುಕಿದ್ದೀವಿ, ಆಗುತ್ತೆ.